ಇವತ್ತು ಸಣ್ಣ ವ್ಲಾಗ್ ಆಯ್ತಾ ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು. ರೀಲ್ಸ್ ಅಲ್ಲೆಲ್ಲ ನೋಡಿರ್ಬಹುದು, ಆಫ್ಟರ್ ಎ ಲಾಂಗ್ ಟೈಮ್ 1 ವೀಕ್ಗೆ ನನ್ನ ತಮ್ಮ ಮನೆಗೆ ಬಂದಿರೋದು. UAE ಹೋಗಿ 2 ವರ್ಷ ಆಗಿತ್ತು. 2 ವರ್ಷ ಆದ ನಂತರ 1 ವೀಕಿಗೋಸ್ಕರ ಊರಿಗೆ ಬಂದಿದ್ದಾನೆ. ಅಮ್ಮ ಅವನ ಬರುವಿಕೆಗೋಸ್ಕರ ವೇಟ್ ಮಾಡ್ತಾನೆ ಇದ್ರು. ಅವನೊಂದು ಅಮ್ಮನಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಊರಿಗೆ ಬಂದಿರೋದು. ಅದು ಏನು ಅಂದ್ರೆ ಅಮ್ಮನ ಜೊತೆ ಅವ್ನು ಕಾರ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ದ. ಅವ್ನು ರೀಚ್ ಆಗಿದ್ದು ಬೆಳಿಗ್ಗೆ 7 o'clockಗೆ. ನಾವು ಕಾರ್ ಶೋರೂಮ್ಗೆ ಅಂತೂ ಈವ್ನಿಂಗ್ ಟೈಮ್ಗೆ ಹೋಗಿರೋದು. ನನ್ ಜೊತೆ ಎಲ್ಲಾ ಇನ್ಫಾರ್ಮೇಶನ್ ಕೇಳಿದ್ದ. ನಾನೆಲ್ಲ ಅರೇಂಜ್ ಮಾಡಿರೋದು ಅಂಡ್ ಕೊಟೇಶನ್ ತೆಗ್ದಿರೋದು ನೆಕ್ಸಾನ್. ಅದೇನೋ ಒಂದು ಸೈಡ್ ಅಲ್ಲಿ ಇಟ್ಟು ಅವನಿಗೆ ಟಾಟಾ ಕರ್ವ್ ತುಂಬಾ ಇಷ್ಟ ಆಯ್ತು. ಅದರ ಟೆಸ್ಟ್ ಡ್ರೈವ್ ಎಲ್ಲ ನೋಡಿದಾಗ ಅದರಲ್ಲಿ ಫೀಚರ್ಸ್ ಎಲ್ಲ ನೋಡಿ ಟಾಟಾ ಕರ್ವ್ ಬೆಸ್ಟ್ ಅಂತ ನಮ್ಗೆ ಅನಿಸಿತ್ತು. ಹಾಗೆ ನಾವು ಟಾಟಾ ಕರ್ವ್ ಅಲ್ಲಿ ಬ್ಲೂ ಅನ್ನ ಬುಕ್ ಮಾಡಿದ್ವಿ. ಇವಾಗ ಒಂದ್ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ಅವ್ನ್ ಕಾರ್ ಪರ್ಚೇಸ್ ಮಾಡೋದು ಅಮ್ಮನ ಹೆಸರಲ್ಲಿ. ಆ ಟೈಮ್ ಅಲ್ಲಿ ಅಮ್ಮನಿಗೆ ಆಗಿರುವಂತ ಒಂದು ಹ್ಯಾಪಿ ಉಂಟಲ್ಲ, ಅದು ಹೇಳೋಕೆನಾಗಲ್ಲ, ಅಷ್ಟು ಕೂಡ ಖುಷಿಯಾಗಿದ್ರು ಅಮ್ಮ. ಕಾರೆಲ್ಲ ಬುಕ್ ಮಾಡಿದ ನಂತರ ನಾವು ಹೋಗಿರೋದು ನೇರ ತಮಿಳುನಾಡಿಗೆ. ಊರಿಗೆ ಬರೋ ಮುಂಚೆನೆ ಅಮ್ಮನ ಜೊತೆ ಕೇಳಿದ್ದ, ಜಸ್ಟ್ ಒಂದು 7 days ಮಾತ್ರನೇ ಲೀವ್ ಇರೋದು, ಈ ಲೀವ್ ಟೈಮ್ ಅಲ್ಲಿ ಎಲ್ಲಿಗೆ ಹೋಗೋಣ ಅಂತ. ಈ ಸಲ ಅಂತೂ ತಮಿಳುನಾಡಿಗೆ ಹೋಗ್ಲೇಬೇಕು ಅಂತ ಅಮ್ಮ ಹಠ ಬಿದ್ದಿದ್ರು. ಹಾಗಾಗಿ ನಾವು ಮ್ಯಾಂಗ್ಳೂರ್ ಟು ತಿರುಚಿರಪಲ್ಲಿ ಜಂಕ್ಷನ್, ತಿರುಚಿರಪಲ್ಲಿ ಟು ರಾಮನಾಥಪುರಂ ಟು ಏರ್ವಾಡಿ, ಈ ರೀತಿ ನಾವು 1 day ಫುಲ್ ಟ್ರಾವೆಲ್ ಮಾಡಿದ್ವಿ. ಹೋಗೋಕೆ 1 day, ಬರೋಕೆ ಅಂತೂ 1 day. ಇಷ್ಟು ಅರ್ಜೆಂಟ್ ಅಲ್ಲಿ ಯಾಕೆ ಅಮ್ಮ ತಮಿಳ್ನಾಡಿಗೆ ಬರ್ಬೇಕು ಅಂತ ಹಠ ಬಿದ್ರು ಅಂದ್ರೆ, ಏರ್ವಾಡಿ ಇಬ್ರಾಹಿಂ ಬಾದಿಶಾ ದರ್ಗಾಗೆ ಅಮ್ಮಗೆ ಬರ್ಬೇಕಿತ್ತು. ಏರ್ವಾಡಿ ಇಬ್ರಾಹಿಂ ಬಾದಿಶಾ ದರ್ಗಾಗೆ ಬಂದಾಗ ಗೊತ್ತಾಗಿರೋದು, ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಭೇದ ಭಾವ ಇಲ್ಲದೆ ಇಲ್ಲಿ ಬರ್ತಾರೆ ಅಂತ. ನನ್ನ ತಮ್ಮ ಅಂತೂ ದುಬೈಗೆ ಹೋಗಿ 4 ತಿಂಗಳಾದ್ರೂ ಕೂಡ ಕೆಲಸ ಸರಿಯಾಗಿರ್ಲಿಲ್ಲ. ಅವನು ಹಿಂದಿರುಗಿ ಬರುವಷ್ಟರಲ್ಲೇ ಅಮ್ಮ ನನ್ನ ಮಗನಿಗೆ ಒಂದೊಳ್ಳೆ ಕೆಲಸ ಆದ್ರೆ ಇಬ್ರಾಹಿಂ ಬಾದಿಶಾ ಹೆಸರಲ್ಲಿ 100 ಮಂದಿಗೆ ಊಟ ಕೊಡಿಸ್ತೀನಿ ಅಂತ ಹೇಳಿದ್ರು. ಆಫ್ಟರ್ 2 days ಅಲ್ಲಿ ಅವನಿಗೆ ಜಾಬ್ ಕೂಡ ಸರಿ ಆಯ್ತು. ಅಮ್ಮನ ದುವಾ ಅಂತೂ ಫಲಿಸಿತು. ಅವನಿಗಂತೂ ಒಳ್ಳೆಯ ಕೆಲಸ ಅಂತ ಸಿಕ್ಕಿತ್ತು. ಯಾರಿಗೂ ಕೂಡ ಎಕ್ಸ್ಪೆಕ್ಟ್ ಮಾಡದಂತಹ ಒಂದು ಕೆಲಸನೇ ಅವನಿಗೆ ಸಿಕ್ಕಿರೋದು. ಇಲ್ಲಿಂದ UAE ಹೋಗುವಾಗ ಒಂದು ಡ್ರೀಮ್ ಜಾಬ್ ಇತ್ತು. ಸೊ ಆ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ಬೇಕು ಅನ್ನೋ ಆಸೆ ಕೂಡ ಇತ್ತು. ಕಂಪನಿಯಲ್ಲಿ ಜಾಬ್ ಸಿಗ್ಬೇಕಾದ್ರೆ ಅಷ್ಟು ಈಸಿ ಅಲ್ಲ. ನನ್ನ ತಮ್ಮ ಇಂಡಿಯಾದಲ್ಲೇ IT ಕಂಪನಿಯಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ಅವನಿಗೆ ತಕ್ಷಣದಲ್ಲಿ ಜಾಬ್ ಕೂಡ ಸರಿ ಆಯ್ತು. ಅಮ್ಮಂದಿರ ದುವಾ ಯಾವತ್ತೂ ಮಕ್ಕಳ ಮೇಲೆ ಇರುತ್ತೆ ಅನ್ನೋದು ಇದೇ ಒಂದು ಉದಾಹರಣೆ. ಅಮ್ಮ ಮಗನಿಗೊಂದು ಕೆಲಸ ಸಿಗೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ದುವಾ ಮಾಡಿದ್ದಾರೆ ಅನ್ನೋದು ನನಗೆ ಮಾತ್ರನೇ ಗೊತ್ತಿರೋದು. ದಿನನಿತ್ಯ ಅವನ ಬಗ್ಗೆ ಟೆನ್ಷನ್ ತೆಗಿತಾನೆ ಇದ್ರು. ನಂತರ ಅವನು 2 years ಆದ ನಂತರ ಒಂದು 7 days ಅಲ್ಲಿ ಬಂದಿರೋದು. ಇವಾಗ ನೋಡಿ ಹೇಗೇನು ಅವನು UAE ಹೋಗ್ತಾ ಇದ್ದಾನೆ. 2 years ಅಲ್ಲಿ ಅವನು ಯಾಕೆ ಊರಿಗೆ ಬಂದಿಲ್ಲ ಅಂದ್ರೆ, ಸೊ ನಮಗೋಸ್ಕರ, ನಮ್ಮನ್ನ ನೋಡ್ಬೇಕು, ಮಕ್ಕಳನ್ನ ನೋಡ್ಬೇಕು, ಎಲ್ಲ ಆಸೆ ಅವನಿಗಿದೆ. ಆದ್ರೂ ಕೂಡ ಅವನು ಊರಿಗೆ ಬರ್ಲಿಲ್ಲ. ಯಾಕೆ ಅಂದ್ರೆ ಖರ್ಚಾಗುತ್ತೆ ಅಂತ. ಇಷ್ಟಪಟ್ಟು ದುಡಿಯೋಕೆ ಹೋಗೋದು ಫ್ಯಾಮಿಲಿ ಒಳಿತುಗೋಸ್ಕರ. ಅವನು ಹೋಗೋವಾಗಂತೂ ನಾವಿಲ್ಲಿ 0 balance ಅಲ್ಲಿ ಇದ್ವಿ. ನಮ್ ಫ್ಯಾಮಿಲಿನ ಹ್ಯಾಪಿಯಾಗಿ ಇಡ್ಬೇಕು, ನಮ್ ಫ್ಯಾಮಿಲಿನ ಚೆನ್ನಾಗಿಡ್ಬೇಕು ಅನ್ನೋ ಆಸೆ ಒಂದು. ಅವನ ಲೈಫ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಮ್ಮನ್ನ ಇಲ್ಲಿ ಹ್ಯಾಪಿಯಾಗಿ ಇಟ್ಟಿದ್ದಾನೆ. ಆಫ್ಟರ್ 1 month ಆದ ನಂತರ ನಮಗೂ ಕೂಡ ಮನೇಲಿ ಒಂದು ಹೊಸ ಕಾರ್ ಬಂತು. ನಾನು ಅವಾಗನೇ ಹೇಳಿದೆ, ನಾವು ಕಾರ್ ಬುಕ್ ಮಾಡಿದ್ರು ಬ್ಲೂ ಅಂತ. ಸೊ ಬ್ಲೂ ನಮ್ಗೆ ಸಿಗ್ಲಿಲ್ಲ, ಯಾಕೆಂದ್ರೆ 1 month ಆಯ್ತು. ಹಾಗೆ ನಮ್ಗೆ ಬ್ಲೂವೇ ಬೇಕು ಅಂತ ಹಠ ಆಯ್ತು. ಹಾಗೆ ನಾವು ಕಾರ್ ಕ್ಯಾನ್ಸಲ್ ಎಲ್ಲ ಮಾಡೋಣ ಅಂತ ಭಾವಿಸಿದ್ವಿ. ಹಾಗೆ ನಾವು ಹೋಗಿ ವೈಟ್ ಕಲರ್ ನ ಲುಕ್ ನೋಡಿದಾಗ, ಸೊ ಬ್ಲೂಗಿಂತ ವೈಟೇ ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ ವೈಟ್ ಕಾರನ್ನ ನಾವು ಫೈನಲಿ ಚೂಸ್ ಮಾಡಿದ್ವಿ. ಇದು ಕಾರ್ ಡೆಲಿವರಿ ಆಗೋ ಟೈಮ್ ಅಲ್ಲಿ ತೆಗೆದಿರುವಂತ ವಿಡಿಯೋ ಇದು. ನಾವು ಕಾರ್ ಡೆಲಿವರಿ ಆಗೋ ಟೈಮ್ ಅಲ್ಲಿ ತುಂಬಾನೇ ಮಿಸ್ ಮಾಡಿದ್ದು, ಒಂದು ನನ್ನ ಅಜ್ಜಿಯನ್ನು ಅಂಡ್ ಇನ್ನೊಂದು ನನ್ನ ತಮ್ಮ. ಇಬ್ರು ಕೂಡ ಈ ಟೈಮ್ ಅಲ್ಲಿ ಬೇಕಿತ್ತು ಅಂತ ತುಂಬಾ ಆಸೆ ಪಟ್ವಿ. ನೆಕ್ಸ್ಟ್ ವೆಕೇಶನ್ ಅಲ್ಲಿ ಅವ್ನು ಬರುವಾಗ 6 to 7 months ಆಗುತ್ತೆ. ಈ ಆಟೋಮ್ಯಾಟಿಕ್ ಕಾರ್ನ ಬಗ್ಗೆ ನನ್ನ ಮಾವ ನನಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ರು. ಈ ಕಾರ್ನ ಬಗ್ಗೆ A to Z ಗೊತ್ತಿಲ್ಲ, ಯಾಕಂದ್ರೆ ಫುಲ್ ಫೀಚರ್ಸ್ ಕಷ್ಟ ಅನ್ನೋದು ಪ್ರತಿಯೊಬ್ಬರ ಲೈಫ್ ಅಲ್ಲಿ ಶಾಶ್ವತ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲೇ ಟೈಮ್ ಬರುತ್ತೆ. ಅಮ್ಮ ತುಂಬಾ ಕಷ್ಟದಲ್ಲಿದ್ದಾಗ ಇನ್ನೊಬ್ರು ಅಮ್ಮನ ಮುಂದೆ ಬಿಂದಾಸ್ ಆಗಿ ನಡೀತಾ ಇದ್ರು. ಆ ಟೈಮಲ್ಲಿ ಅಮ್ಮ ತುಂಬಾ ಬೇಜಾರಾಗ್ತಾ ಇತ್ತು. ಅವರ ಲೈಫ್ ಎಲ್ಲ ತುಂಬಾ ಹ್ಯಾಪಿ ಆಗಿದೆ, ನನ್ನ ಲೈಫ್ ಯಾಕೆ ಹೀಗೆ ಅಂತ. ಆ ಟೈಮಲ್ಲಿ ನಾವೆಲ್ಲ ಮಕ್ಕಳು ಸೇರ್ಕೊಂಡು ಅಮ್ಮನ ಜೊತೆ ಸಣ್ಣ ವಯಸ್ಸಲ್ಲೇ ಹೇಳ್ತಾ ಇದ್ವಿ, ಅಮ್ಮ ಬೇಜಾರ್ ಮಾಡ್ಬೇಡ, ಇವಾಗ ಅವರ ಟೈಮ್, ನಾಳೆ ನಿನ್ನ ಟೈಮ್ ಬರಲಿದೆ ಅಂತ. ಎಷ್ಟೋ ವರ್ಷ ಅಮ್ಮ ಮಕ್ಕಳಿಗೋಸ್ಕರ ಕಷ್ಟಪಟ್ಟಿದ್ದಾರೆ. ಮಕ್ಕಳಿಗೋಸ್ಕರನೇ ತನ್ನ ಲೈಫ್ ಅನ್ನೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇವತ್ತು ಅಮ್ಮ ಆಸೆ ಪಟ್ಟಾಗನೆ ತನ್ನ ಮಗ ದೊಡ್ಡದಾದ ನಂತರ ಅಮ್ಮನ ಆಸೆಯನ್ನ ನೆರವೇರಿಸಿದಾಗ ಅದರಲ್ಲಿ ಆಗುವಂತ ಒಂದು ಹ್ಯಾಪಿ ಇದೆಯಲ್ವಾ. ಏನೇ ಆಗ್ಲಿ, ಎಷ್ಟೇ ಕಷ್ಟ ಆಗ್ಲಿ, ಮಕ್ಕಳನ್ನ ಸಣ್ಣದಿರುವಾಗ ಚೆನ್ನಾಗಿ ಸಾಕಿದ್ರೆ ಮಕ್ಕಳು ಬೆಳೆದು ನಿಂತಾಗ ತಾಯಿಯ ಕಷ್ಟಗಳನ್ನ ಅರ್ಥ ಮಾಡ್ತಾರೆ,
ತಾಯಿಯ ಮುಖದಲ್ಲಿ ಸಂತೋಷವನ್ನ ತರಿಸೋಕೆ ನೋಡ್ತಾರೆ. ತಾಯಿ ಮಕ್ಕಳ ಪ್ರೀತಿ ಅಂತೂ ಆತ್ಮಾರ್ಥವಾದ ಪ್ರೀತಿಯಾಗಿರುತ್ತೆ. ಥ್ಯಾಂಕ್ ಯು. ಬಾಯ್.